ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶುಭೋದಯ. ಸೊ ನಾನಿವತ್ತು ಇದು ಬಂದು ಹಬ್ಬದ ಹಿಂದಿನ ದಿನ ವಿಡಿಯೋ, ಅಂದರೆ ಶನಿವಾರದ್ದು ಸಾಯಂಕಾಲದಿಂದ ದೇವ್ರ ಸಾಮಾನು, ಪೂಜೆ ಸಾಮಾನು ಎಲ್ಲ ಶುದ್ಧ ಮಾಡಿ, ತದನಂತರ ಮೇನ್ ಡೋರ್ ಎಲ್ಲ ಒರೆಸಿ, ನಾಳೆ ಶಿವರಾತ್ರಿ ಹಬ್ಬ ಇದೆ ಅಂತ ಎಲ್ಲ ಪೂಜೆ ಸಾಮಾನು ಪ್ರತಿ ಹಬ್ಬಕ್ಕೂ ನಾನು ಇದೇ ಥರ ಮಾಡೋದು. ಹಬ್ಬ ನಾಳೆ ಅನ್ನಂಗೆ ಇವತ್ತೇ ದೇವ್ರ ಪೂಜೆ ಸಾಮಾನು ಎಲ್ಲ ದೇವರ ಕೋಣೆ ಎಲ್ಲ ಶುದ್ಧ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಮ್ಮ ತರಲೆ ಏನು ಮಾಡ್ತಾ ಇದ್ದಾಳೆ ರೂಮಲ್ಲಿ ಅಂದರೆ ವಿಡಿಯೋ ಮಾಡಿಕೊಂಡು ಝೀ ಕನ್ನಡದಲ್ಲಿ ಬರುತ್ತಲ್ಲ DKD ಮಕ್ಕಳದು ಡ್ಯಾನ್ಸು, ಸೊ ಅದನ್ನು ನೋಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ವಿಡಿಯೋ ಮಾಡಿಕೊಂಡು ಇದ್ದಾಳೆ ನೋಡಿ ಬಿಂದ್ಯಾ. ಒಂದು ವಿಷಯ ಗೊತ್ತಾಯ್ತಾ? ಆ ಪಾರಿವಾಳ ಮೊದಲನೇ ಬಾರಿಯ ಸುಂದರವಾಗಿರೋ ಗಿಳಿನ ನೋಡಿ ಹೇಗೆ ಇಷ್ಟಪಡ್ತು ಗೊತ್ತಾ? ಹೇಗೆ? ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಇನ್ನು ಮುಂದೆ ನಾನು ಭೀಮಾ ಸಖಿಯಾಗಿ LIC ಏಜೆಂಟಾಗಿ ಕೆಲಸ ಮಾಡುತ್ತಿದ್ದೇನೆ. ಪೂಜೆ ಸಾಮಾನೆಲ್ಲ ಆಯಿತು. ಆಮೇಲೆ ನನಗೆ ಸೋಮವಾರ ಟ್ರೈನಿಂಗ್ ಅಡ್ವೈಸರ್ ಏನಾದರೂ ಸಲಹೆ ನನ್ನನ್ನು ಅದಕ್ಕೋಸ್ಕರ ಈ ಸತಿ 3 ಬ್ಯಾಗು ನಾವು ಪ್ಯಾಕ್ ಮಾಡಿದ್ವಿ. ನನಗೋಸ್ಕರ ನಾನು ಹುಟ್ಟಿದಾಗಿಂದ, ಅಂದರೆ ನನಗೆ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ಎಲ್ಲೂ ಒಬ್ಬಳೇ ಹೋಗಿಲ್ಲ. ಅದರಿಂದ ನನಗೆ ಬರೀ ಮೈಸೂರು ಅಂದರೆ KRS ಝೂ, ಪ್ಯಾಲೇಸು ಅಂತಲೇ ನಾನು ನೋಡಿರೋದು, ಟೂರಿಸ್ಟ್ ಪ್ಲೇಸು, ಅದು ಎಲ್ಲ ಫ್ಯಾಮ್ಲಿ ಜೊತೆನೇ. ಇದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮೂರ್ತಿಯವರು ರಜಾ ಹಾಕಿ ನನಗೋಸ್ಕರ, ಬಿಂದ್ಯಾ ಸ್ಕೂಲು ರಜಾ ಹಾಕಿ ನನ್ನ ಜೊತೆ ಹೊರಟಿದ್ದಾರೆ ಮೈಸೂರಿಗೆ ಟ್ರೈನಿಂಗಿಗೆ. ಸೊ ಹಬ್ಬ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ, ಬಾಗಿಲಿಗೆ ಹೊಸ್ತಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ, ಎಷ್ಟಾಗುತ್ತೋ ಅಷ್ಟು ಬೇಗ ನಾನು 3 ಗಂಟೆಗೆ ಎದ್ದಿದ್ದೆ. ಶಿವರಾತ್ರಿ ಹಬ್ಬದ ದಿನ ಪೂಜೆ ಎಲ್ಲ ಮಾಡಿ, ಆಮೇಲೆ ಮನೆಯಲ್ಲಿ ನಾವೇನು ಉಪವಾಸ ಇರಲಿಲ್ಲ, ಪೂಜೆ ಮಾಡಿ ತದನಂತರ ಗೀ ರೈಸು ಮತ್ತು ಪನ್ನೀರ್ ಗ್ರೇವಿ ಮಾಡಿ ಅದನ್ನು ತಿಂದ್ಬಿಟ್ಟು ಬಂದ್ವಿ. 1 ಟೈಮ್ಗೆ ನಾನು ಅಡುಗೆ ಮಾಡ್ಕೊಂಡಿದ್ದು, ಮಧ್ಯಾಹ್ನ ಅಲ್ಲೇ ಏನಾದರೂ ತಿಂದ್ಕೊಳ್ಳೋಣ ಟ್ರೈನಲ್ಲೋ ಅಥವಾ ಹೋಟೆಲಲ್ಲಿ ಅಂತ ನಾವು ಬಂದ್ಬಿಟ್ವಿ. ಎಲ್ಲ ಮತ್ತೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು, ಸೊ ಇದು ನಾನು ಮಾಡಿದಂಥ ಗೀ ರೈಸು ಮತ್ತು ಪನ್ನೀರ್ ಗ್ರೇವಿ. ಇದು ಆದಮೇಲೆ ನಮ್ಮ ಬಿಂದ್ಯಾಗೆ ಒಂದು ಸಿಂಪಲ್ಲಾಗಿ ಜಡೆ ಹಾಕಿ ಅವಳಿಗೆ ರೆಡಿ ಮಾಡಿದೆ. ತದನಂತರ ಬ್ಯಾಗೆಲ್ಲ ನೋಡಿ, ಯಾವಾಗೂ ನಮ್ಮದು ಬರೀ 2 ಬ್ಯಾಗ್ ಇರ್ತಿತ್ತು, ಈಗ 3 ಬ್ಯಾಗ್ ಆಗಿದೆ. ಇದು ನಂದು, ಇದು ನಿಮ್ಮದು. ಸ್ನ್ಯಾಕು, ವಾಟರ್ ಬಾಟಲು ಎಲ್ಲ ಇದರಲ್ಲಿರೋದು. ಅದು ನಿಂದು, ಅಪ್ಪಂದು ಬಟ್ಟೆ. ಮೈಸೂರಿಗೆ ಶಿವರಾತ್ರಿ ಹಬ್ಬದಂದು ಹೊರಟಿದ್ದೀವಿ. ಅಲ್ಲೇ ಮೈಸೂರಲ್ಲೇ ಶಿವನ ದೇವಸ್ಥಾನ ದರ್ಶನ ಮಾಡೋಣ ಅಂತ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಬಾಯ್.